ನಮಸ್ಕಾರ ರೀ ಎಲ್ಲ ಪ್ರೀತಿ ಮಂದಿಗೆ ಕನ್ನಡಿಗನ ಹೃದಯಪೂರ್ವಕ ಸ್ವಾಗತ. ಏಕಾದಶಿಯ ದಿನ ಉಪವಾಸ ಮಾಡುವುದನ್ನು ಮಾತ್ರ ಬಿಡಬೇಡಿ. ಇನ್ಯಾವ ವ್ರತ ನಿಯಮಗಳನ್ನು ಮಾಡಲು ಸಾಧ್ಯವಾದರೂ ಸರಿ, ಆಗದಿದ್ದರೆ ಇಲ್ಲ. ಆದರೆ 15 ದಿನಗಳಿಗೆ ಒಂದು ದಿನ ಬರುವ ಏಕಾದಶಿಯ ಉಪವಾಸ, ಅದು ಹರಿದಿನ. ಶ್ರೀಹರಿ ನಮಗೆ ಮಾಡಿದಂತಹ ಅನುಗ್ರಹ ಉಪಕಾರ ಅನಂತ ಅಪಾರ. ಅಂತಹ ಭಗವಂತ ನಮ್ಮೆಲ್ಲರ ಉದ್ಧಾರಕ್ಕಾಗಿ, ಪಾಪಗಳ ಪರಿಹಾರಕ್ಕಾಗಿ, ಪುಣ್ಯಗಳ ಲಾಭಕ್ಕೆ, ಆರೋಗ್ಯದ ರಕ್ಷಣೆಗೆ ಹೇಳಿದ ದೊಡ್ಡ ಉಪಾಯ. ಏಕಾದಶಿಯ ದಿನ ಭಕ್ಷಣವನ್ನ ಮಾಡಿದರೆ ಸುಮ್ಮನೆ ಕುಳಿತಲ್ಲಿ ಜಗತ್ತಿನೊಳಗಿರುವ ಎಲ್ಲ ಕ್ರೈಮ್ಸ್, ಏನೇನು ಅಪರಾಧಗಳಿವೆ, ಎಲ್ಲ ಅಪರಾಧಗಳನ್ನು ಮಾಡಿದ ಪಾಪಗಳನ್ನು ಇವನ ಹೆಸರಿನಲ್ಲಿ ದೇವರು ಚಿತ್ರಗುಪ್ತನಿಗೆ ಹೇಳಿ ಬರೆಸ್ತಾನಂತೆ. ಬ್ರಹ್ಮಹತ್ಯ, ಸ್ತ್ರೀ ಹತ್ಯ, ಭ್ರೂಣ ಹತ್ಯ, ಮದ್ಯಪಾನ, ಮಾಂಸಭಕ್ಷಣ, ಕಳ್ಳತನ, ಏನೇನಿವೆ ನಿಮಗೆ ಆಶ್ಚರ್ಯ ಅನಿಸಬಹುದು. ಅಲ್ಲಿ ಹೋಗಿ ಯಮದೇವರ ಹತ್ರ ನಾನು ಇದ್ಯಾವುದು ಮಾಡೇ ಇಲ್ವಲ್ಲ, ನನ್ನ ಹೆಸರಲ್ಲಿ ಯಾಕೆ ಇದೆಲ್ಲ ದಾಖಲಾಗಿದೆ ಅಂತ. ಏಕಾದಶಿ ತಿಂದಿದ್ದೇ ಇಲ್ಲ. ವರಂ ಸ್ವಮಾತೃಗಮನಂ ವರಂ ಗೋಮಾಂಸ ಭಕ್ಷಣಂ. ಗೋಮಾಂಸ ಭಕ್ಷಣ ಮಾಡಿದ್ದಕ್ಕಿಂತಲೂ ಹೆಚ್ಚಿನ ಪಾಪ, ಮಾತೃಗಮನ ಮಾಡಿದ್ದಕ್ಕಿಂತಲೂ ಹೆಚ್ಚಿನ ಪಾಪ ಏಕಾದಶಿ ಭಕ್ಷಣದಿಂದ ಇದೆ ಅಂತ ಹೇಳ್ತಾರೆ. ಇದಕ್ಕೆ ವಿಪರೀತ, ಏಕಾದಶಿ ಉಪವಾಸ ಮಾಡಿದರೆ ಕಾಶಿ, ಗಯಾ, ಪ್ರಯಾಗ, ಬದರಿ ಮೊದಲಾದ ಎಲ್ಲ ತೀರ್ಥಕ್ಷೇತ್ರಗಳಿಗೆ ನಾವು ಹೋಗಲೇ ಇಲ್ಲ, ಮನೆಯಲ್ಲಿಯೇ ಕುಳಿತಿದ್ದೇವೆ. ಅಷ್ಟೆಲ್ಲ ಯಾತ್ರೆ ಮಾಡಿದ ಪುಣ್ಯ, ಯಜ್ಞ ಮಾಡಿದ ಪುಣ್ಯ, ದಾನ ಮಾಡಿದ ಪುಣ್ಯ ಎಲ್ಲವೂ ನಮ್ಮ ಹೆಸರಲ್ಲಿ ದಾಖಲಾಗ್ತದೆ. ನಮ್ಮ ಅಕೌಂಟಿಗೆ ಎಲ್ಲ ಪುಣ್ಯ ಕ್ರೆಡಿಟ್ ಆಗಿ ಹೋಗುತ್ತೆ. ನಾವೇ ಮಾಡಿರೋದಿಲ್ಲ, ಆದರೆ ಏಕಾದಶಿ ಉಪವಾಸವನ್ನು ಮಾಡಿದರೆ ಸಾಕು, ಅಷ್ಟೆಲ್ಲ ಪುಣ್ಯ ಬರುತ್ತದೆ ಅಂತಾರೆ ಶ್ರೀಮದಾಚಾರ್ಯರು ಕೃಷ್ಣಾಮೃತ ಮಹಾರಣವದಲ್ಲಿ. ಇಂತಹ ಏಕಾದಶಿ ಉಪವಾಸ ಮಾಡದೆ ಅವತ್ತಿನ ದಿವಸ ಭಕ್ಷಣ ಮಾಡಿ ಎಷ್ಟು ಪಾಪ ಕಟ್ಟಿಕೊಳ್ಳೋದು, ಸುಲಭವಾಗಿ ಪುಕ್ಕಟೆಯಾಗಿ ಬರುವ ಎಷ್ಟು ಪುಣ್ಯವನ್ನ ಕಳೆದುಕೊಳ್ಳೋದು, ಎಂತಹ ದೊಡ್ಡ ಲಾಸ್. ಅದನ್ನು ಮಾಡದಂತೆ ತಪ್ಪದೇ ಪ್ರತಿಯೊಬ್ಬರು ಶ್ರೀಕೃಷ್ಣನ ಸನ್ನಿಧಾನದಲ್ಲಿ, ಶ್ರೀಮದ್ ಆಚಾರ್ಯರ ಈ ಪವಿತ್ರ ಸನ್ನಿಧಾನದಲ್ಲಿ ಪ್ರತಿಜ್ಞೆಯನ್ನು ಮಾಡಿ, ಏನಾದರಾಗಲಿ ಏಕಾದಶಿ ನಿರಾಹಾರ ಉಪವಾಸ. ಉಪವಾಸ ಅಂದ್ರೆ ಊಟವನ್ನು ಮಾಡೋದಿಲ್ಲ, ಅದರ 4ರಷ್ಟು ಫಲಾಹಾರ ಮಾಡ್ತೇನೆ ಅಂದ್ರೆ ಅಲ್ಲ. ಪೂರ್ಣವಾದ ಶುದ್ಧ ನಿರಾಹಾರ ಉಪವಾಸ. ಕೃಷ್ಣನ ಭಾಷೆಯಲ್ಲಿ ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನ. ಆಹಾರವನ್ನ ಅವತ್ತು ಮಾತ್ರ ಪೂರ್ಣವಾಗಿ ಬಿಡಬೇಕು ಏಕಾದಶಿ. ಇನ್ನುಳಿದ ದಿವಸ ಮಿತಾಹಾರ ಆದರೆ ಪರವಾಗಿಲ್ಲ. ಏಕಾದಶಿ ದಿನ ಪೂರ್ಣವಾದ ಆಹಾರ ಪರಿತ್ಯಾಗ ಮಾಡಿ ಉಳಿದ ದಿನ ಮಿತಾಹಾರದಲ್ಲಿದ್ದು ಇಂದ್ರಿಯಗಳ ನಿಗ್ರಹ ಮಾಡುವಂತಹ ಪ್ರಯತ್ನ ಇದು ಒಂದು ರೀತಿ.